ಹಾಕೊಂಡ್ಬಿಟ್ಟು ಅಜೀಬಾಗಿ ಕಾಣಿಸ್ತಿದ್ದೀನಿ. ನಾನು ಇದನ್ನಲ್ವಾ ಚೆನ್ನಾಗಿ ನೋಡೋಕ್ಕೆ ಈ ಗೋಳಿ ಮಗ ಹಂಗೆ ಅಂತಾನೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಇವತ್ತು ನಾವು ನಕ್ಕನಕ್ಕೆ ಕ್ಲಾಸ್ ಐತೆ ಮಹೇಶಂದು, ಹೋಗ್ಬೇಕು, ಹೋಗಲ್ಲ. ನಕ್ಕನ ಮೊಮ್ಮಗ ಹತ್ರ ಹೇಳಿದ್ದೀನಿ ನಾನು, ಯಾರಿಗೂ ಹೇಳೋದು ಬೇಕಾಗಿಲ್ಲ ನಾನು ಅಷ್ಟೇ. ಗೋಳಿ ಮಗ ಇವನೇ ನಕ್ಕನಕ್ಕೆ. ನಮ್ಮ ಮುದಾಸಿರೆಲ್ಲ ಸಿಕ್ಬಿಟ್ರು ಚಿಶ ಇಲ್ಲಿ ನೋಡ್ರಿ. ಇಲ್ಲಿ ಮುದಾಸಿರ್ ಸಿಕ್ಬಿಟ್ಟ. ಮುದಾಸಿರ್ ಕಾಣಿಸ್ಕೊಂಡ್ಬಿಟ್ಟ ನೋಡ್ರಿ. ಚಲೋ ಚಲೋ ಜಲ್ದಿ ನೋಡಿ ರೋಡ್ ಹೆಂಗೈತೆ. ನಕ್ಕನ್ಗೆ ಎಲ್ಲ ದಿಂಗಿಸಂಗ ಇವನೇ, ರೋಡೇ ದಿಂಗಿಸಂಗ ಐತೆ. ನಕ್ಕನ ಅದು ಬೇರೆ ರೈಡರ್ ಮಾತ್ರ, ರೈಡರ್ ಅಂತ. ಲೋ ಲಕ್ಕನ್ ಪಕ್ಕಾ ದಿಂಗಿಸ್ಕೋತೀರ ಕಣ್ರು. ನಿಧಾನಕ್ಕೆ ನಡಿಯೋ ನೀನು ಶಿಷ್ಯ. ಇಲ್ಲಿ ವಿ ಜಾರ್ತಂದ್ರೆ ಅಷ್ಟೇ ನಿಂದು ಗಾಡಿ. ನೀನು ದಿಂಗಿಸ್ಕೋತೀಯಾ? ನೋಡ್ರಿ ರೋಡ್ ಈ ರೀತಿ ರೋಡ್ ಇದ್ರೆ ಬ್ಲಾಗ್ ಮಾಡಕ್ಕೆ ಲಕ್ಕನೆ ಏನು ಚಾಟ್ ಆದ್ರೂ ಮಾಡ್ತೀವಿ ನಾವು. ನಕ್ಕನಿ ಜೊತೆ ನನ್ನ ಮಗ ಅವಾಗ್ಲಿಂದ ಹಿಂದೆ ಬ್ಯಾಕ್ ಗ್ರೌಂಡ್ ವಿಡಿಯೋ ಎಲ್ಲ ವಿಡಿಯೋ ಮಾಡಬೇಕಾಗಿದ್ದು ವಿಡಿಯೋನೇ ನಾನು ಮಾಡಿಲ್ಲ. ನನ್ನ ಮಗ ಎಲ್ಲ ರೇಸ್ ಹೊಡ್ತಿದ್ವಿ. ನಾನು 12 ಗಂಟೆ ಹೊಡ್ತಿದ್ದೆ, ಅವನು ಎಲ್ಲ ಬಿರಿ ಹೊಡ್ತಿದ್ದ, ಹೊಡಿದವನೇ. ಗೋಳಿ ಮಗ ವಿಡಿಯೋನೇ ಮಾಡೋದು ಮರ್ತೋಗ್ಬಿಟ್ಟವನು. ಅದಿ ನಕ್ಕನ್ ಚಡೆ ಸುಮ್ಮನೆ ಅನ್ನಲ್ಲ ಅವನಿಗೆ. ನೋಡ್ರಿ ವ್ಯೂ ಎಲ್ಲ ಮಸ್ತಾಗೈತೆ, ಕಾಣ್ತಾ ಇರ್ಬೋದು ಹಿಂದೆಗಡೆ. ಒಬ್ಬನೇ ಓಡಿಸ್ತಾರದು. ಇವತ್ತು ನನ್ನ ಗಾಡಿ ಸ್ವಲ್ಪ DB ತೆಗೆಸ್ಬಿಟ್ಟಿದ್ದೀನಿ, ಒಂಚೂರು ಮೈಲೇಜ್ ಡ್ರಾಪ್ ಆಗಿಬಿಟ್ಟೈತೆ. ಅದಕ್ಕೆ ಅದೀಗ ಆ ಗಾಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಮೊದಲೇ ನಕ್ಕನ್ ದಿಗಾದಪ್ಪ ನನ್ನ ಮಗ ಅವನು, ಅದಕ್ಕೆ ಜಾಸ್ತಿ ಎಲ್ಲ ರಿಸ್ಕ್ ತಗೊಂಡಿಲ್ಲ ನಾನು. ಮೊದಲೇ ಮೈಲೇಜ್ ಕಡಿಮೆ. ಇವರು ಫುಲ್ಲು ಹೆಲ್ಮೆಟ್ಗೋಸ್ಕರ ಫುಲ್ ಇದು ಮಾಡ್ಕೊಂಡ್ಬಿಟ್ಟವ್ರೆ. ನನ್ನ ಹತ್ರ ಬೇಡ, ನನ್ನ ಹತ್ರ ಕ್ಯಾಬ್ ಐತೆ ಸಾಕು ನನಗೆ. ಸೊ ಗೈಸ್, ಐ ಆಮ್ ಇನ್ ಹೆವೆನ್. ಐ ಮೀನ್ ಫುಲ್ ಇನ್ ಹೆವೆನ್. ಸಿ ಅಲ್ಲಿ ಅದು ಸೂರ್ಯ ಅದು ಫುಲ್ಲು ಮಸ್ತಾಗೈತೆ. ನಕ್ಕಿನ ಕಿರಿಕ್ ಪಾಟಿದ ಒಂದು ಸಾಂಗ್ ಐತಲ್ಲ ಗೊತ್ತಾ? ಆಡುತ್ತಿದೆ ಅದೇನೋ ಅಂತ ಐತಲ್ಲ, ಗೊತ್ತಿಲ್ಲ ನಕ್ಕನ್ ಮಸ್ತಾಗಿ ಸುತ್ತಾಗೈತಿ ಇದಕ್ಕೆ. ಇವಾಗ ಶಿವಗಂಗೆ ಅಕ್ಕಪಕ್ಕ ಬಂದ್ಬಿಟ್ಟಿದ್ದೀವಿ. ಬೆಟ್ಟ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಹಿಂದೆ ಐತಲ್ಲ ಅದೇ ಬೆಟ್ಟ. ಇವನ್ ದೊಡ್ಡ ತಲ್ದೆಂಗ ಇವನು. ಏನೆಲ್ಲ ಹೇಳಿದಂತಾರೆ ಬಿಡ್ರಿ. ಇವನ ಅರ್ಥ ದೆಂಗದೆ, ನಾವ್ ಹೇಳ್ತೀವಲ್ಲ ಅದೇ ನಿಜ. ನಕ್ಕನ್ ದೆಂಗನ ಮಗ ಅಂದ್ರೆ ಇವನೇ ಅಂಕಲು. ಹಿಡ್ಕೋ ಫೋನ್. ಏನ್ ಶಾರ್ಟ ನೋಡ್ತಾ ಇದ್ಯಾ? ಸ್ವಲ್ಪ ಸರಿಯಾ? ಶಿವಗಂಗೆಗೆ ಸೈಕಾಗೈತಲ್ಲ ಎಲ್ಲಾದ್ರೂ ಹುಡುಗಿರು. ತುಂಬಾ ಅಲ್ಕೊಂಡೆಲ್ಲ ಬಂದ್ಬಿಟ್ಟಿದೀವಿ. ಕಾಣಿಸ್ತಾ ಇರ್ಬೋದು ಬೆಟ್ಟ. ಕಾಣಿಸ್ತೈತಾ? ಇವಾಗ ಕಾಣಿಸಲ್ಲ, ಒಳಗೋದಾಗ ಕಾಣಿಸುತ್ತೆ. ನಾವೇನು ಬೆಂಗಳೂರು ಹತ್ರ ಇರೋ ವೆದರೇ ಇರುತ್ತೆ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಎರ್ರ ಬೀರಿ ಬಿಸಿಲು, ಫುಲ್ಲು ಬಿಸಿಲು ಹೊಡಿತೈತೆ. ಮೇಲೆ ಬಂದ್ಬಿಟ್ಟಿದ್ದೀವಿ. ಇವಾಗ ಹತ್ತದೇ ಟಾಸ್ಕು. ನಾನು ಹೊಟ್ಟೆ ನೋಡಿದ್ದೆ ತಾನೇ ಮೊದಲೇ ಜಬಿದು ಕಣ್ಣಮಡಿ ಕಟ್ಟೆ. ಊಟ ಐತೆ ಇವಾಗ. ಸೇಫ್ ಆಗಿರ್ಬೇಕು. ಶೂ ಚಪ್ಪಲಿ ಎಲ್ಲ ಫ್ರೀಯಾಗಿ ಊಟ ಎಲ್ಲ ಇತ್ತು. ಇವಾಗ ಊಟ ಎಲ್ಲ ತಿಂದಿದ್ದೀವಿ. ಏನೋ ಊಟ ಇದ್ದಿದ್ದು? ಅನ್ನ ಸಾಂಬಾರ್ ಮತ್ತು ಪಾಯಸ. ಚೆನ್ನಾಗಿತ್ತು ಊಟ. ಇವಾಗ ಊಟ ತಿಂದ್ಬಿಟ್ಟು ಶರತ್ತು ಹುಚ್ಚೆಯಾಗಿ ಹೋಗೋನೆ. ಅರ್ಜೆಂಟ್ ಆಗ್ಬಿಟ್ಟೈತಂತೆ. ಜೋಶಲ್ಲೆಲ್ಲ ಊಟ ಮುಗಿಸ್ಕೊಂಡು ಇವಾಗ ಹತ್ತಬೇಕು. ಫುಲ್ಲು ರಿಪೇರಿ. ಅಣ್ಣ ಫುಲ್ಲು ಪೊಲೀಸ್ ಆಗಬೇಕಂತ ಇಲ್ಲೇ ಬ್ಯಾಗಲ್ಲಿ ಮಾತ್ರ ಎರ್ರ ಬೇರೆ ವೆಯ್ಟ್ ಐತೆ. 20 ಅಲ್ಲ, ಒಂದು 10 kg ಅಂತೂ ಐತೆ. ಎಲ್ಲರ ಬಾಕ್ಸು, ನಂದೊಂದು 2 ಲೀಟ್ರ್ ಬಾಟ್ಲು, 3 ಬಾಕ್ಸು ಎತ್ಕೊಳ್ಳಿ. ಮಚ್ಚ ಸುಮ್ಮನೆ ಇರೋ ಮಚ್ಚ, ಕೋತಿಗೆ ತಿಗಾವರಿಸ್ತವನೆ. ನೀನು ಅಕ್ಕನ ದೂಕಾಡ್ಬೇಡ ಮಚ್ಚ. ದೂಕಾಡಬಾರ್ದು. ಸುಮ್ಮನೆ ಬರಬೇಕು, ಸುಮ್ಮನೆ ಬಂದ್ಬಿಡ್ಬೇಕು.
ನಕ್ಕನ್ ಕೋತಿಗೆಲ್ಲ ಸೈಕ್ ಮಾಡ್ತಾವನೆ, ಕೋತಿ ನಮಗೆ ಸೈಕ್ ಮಾಡಿಬಿಡುತ್ತೆ. ಹೋಗ್ಬರೋ ಇವಾಗಲೇ ಹೋಗ್ಬರೋ ಅಂತವನೇ. ಬಂದಿದ್ದೀವಿ ಅಂದರೆ ಹತ್ಬೇಕಷ್ಟೇ, ಫುಲ್ ಹತ್ಬೇಕು. ಫುಲ್ಲು ಅರ್ಧ ಮಾಡ್ಬಿಟ್ಟಿದ್ದೀವಿ. ಇಲ್ಲಿ ಆದಿಯವರ ಫ್ಯಾಮಿಲಿ ಏನು ಮಾಮ್ಸ್ ಬರೀ ಒಂದು 2 ನಿಮಿಷ ಕುತ್ಕೊಳ್ಳೋಣ. ಬರ್ರೋ ಸ್ವಲ್ಪ ನೆರಳು ನೋಡಿದ್ದೀವಿ, ಒಂದು 5 ನಿಮಿಷ ಕುತ್ಕೊಳ್ಳೋಣ ಅಂತ. ಲೋ ಅದು ನಕ್ಕನ್ ಕುತ್ಕೊಂಡು ಹೇಳಕ್ಕಾಗಲ್ಲ ಅವ್ರಿಗೆ ಕೊಡೋ, ಅದು ತೂತು ಮಾಡಿರೋದು. ಅರ್ಧ ಹತ್ಬಿಟ್ಟು ಎಲ್ಲರೂ ಬೀಜ ಬಾಯಿಗೆ ಬಂದ್ಬಿಟ್ಟೈತೆ. ಸಿಗರೇಟ್ ಕುಡಿಬೇಡಿ ಅಂತ ಅದಕ್ಕೆ ನಾನೇ ಹತ್ತುತ್ತಾ ಇದ್ದೀನಿ, ಇವನೇನು ಗೊತ್ತಿಲ್ಲ. ಏನು ಮಾಡ್ತೀರಾ ಇಂಥವ್ರಿಗೆ ದಡಿದೀಗ. ಇವಾಗ ಜಸ್ಟ್ ಕಾಲು ಭಾಗ ಹತ್ತಿದ್ದೀವಿ ಅಷ್ಟೇ. ಕಾಲು ಭಾಗದಲ್ಲಿ ವ್ಯೂಸ್ ನೋಡ್ಬೋದು. ಇವೆಲ್ಲ ಓಕೆ, ಆದರೆ ಬಿಸಿಲು ಮಾತ್ರ ಬಿರಿ ಹೊಡಿತೈತೆ. ಬೆಳಗ್ಗೆ ವೆದರ್ ಬೇರೆ ಥರ, ಇವಾಗಲೇ ವೆದರ್ ಬೇರೆ ಥರ. ಇಲ್ಲೂ ಬಿಸಿಲು. ಆ ಬಿಸಿಲಲ್ಲಿ ಶಡೆ ನನ್ನ ಮಗ ಟೋಪಿ ಅದು ಹೆಂಗೆ ಹಾಕೊಂಡವನೆ ಅಂತಲೇ ಗೊತ್ತಿಲ್ಲ. ಅವನ ಅಕ್ಕಂಡಿ ಶಿಷ್ಯ ಮಚ ಟೋಪಿ ಬಿಚ್ಬಿಡೋ ಮಚ. ಹತ್ತುತ್ತಾ ಇದ್ದೀವಿ ಇವಾಗ. ಇಲ್ಲೂ ರಿಸ್ಕ್, ಇಲ್ಲಿ ನೀರು ಬೇರೆ ಬರ್ತೈತೆ. ಫುಲ್ಲು ಏತ್ಕೊಬಿಡ್ತಾ ಇದ್ದೀವಿ ಹತ್ತಕ್ಕಂತೂ. ನಾನು ಇವನು ಬಂದಿದ್ದೀವಿ, ನನ್ನ ಮಕ್ಕಳು ಕೆಳಗೆ ಕುತ್ಕೊಬಿಟ್ಟವ್ರೆ. ಕೊನೆಗೂ ಎಲ್ಲ ಬಂದರು. ಒಂದು 10 ನಿಮಿಷ ಆಮೇಲೆ ಫುಲ್ಲು ಪೊದೆ ಇಲ್ಲೆಲ್ಲ. ಬಾರ ಮಚ, ಅಣ್ಣಂಗೊಂದು ಬ್ಯಾಗ್ ಕೊಟ್ಬಿಟ್ಟಿದ್ದೆ, ಒಂದು ಕೈಲಿ ಹತ್ತಕ್ಕಂತೂ ಆಯ್ತಿಲ್ಲ. ಆದರೂ ಕಷ್ಟಪಟ್ಟು ಹಂಗೋ ಹಿಂಗೋ ಹತ್ತುತ್ತವನೆ. ಬೆಳಗ್ಗೆ ಬಂದರೆ ಮಾತ್ರ ಮಸ್ತಾಗಿ ವ್ಯೂ ಇರುತ್ತೆ. ಫುಲ್ಲು ಮೋಡ ಆ ಕಡೆ ಈ ಕಡೆ. ಫುಲ್ಲು ವೀಡಿಯೋ ಹೆಂಗೆ ಅನ್ನಿಸ್ತೈತೆ. ಯಾವ ವೀಡಿಯೋದಲ್ಲಿ ನಾವು ಲೈಕು ಸಬ್ಸ್ಕ್ರೈಬ್ ಕೇಳಿಲ್ಲ, ಇದರಲ್ಲಿ ಕೇಳ್ತಾ ಇದ್ದೀವಿ. ಸೊ ಈ ಶಡೆ ನನ್ನ ಮಗಳ ನಿಮ್ಗೆ ಯಾರು ಹೇಳ್ತಿರೋದು? ನಾನು ವ್ಯೂವರ್ಸಿಗೆ ಹೇಳ್ತಿರೋದು. ಸೊ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್, ಇನ್ನೂ ಮಿಕ್ಕಿದ ಏನೇನಾಗುತ್ತೋ ಎಲ್ಲ ಮಾಡಿರಿ. ಈ ಶಡೆ ಫಸ್ಟ್ ಟೈಮ್ ಬಂದ್ಬಿಟ್ಟು ದಿಂಗ್ತಾವನೆ. ಅಲ್ಲೇ ಒಂದು ಸತಿ 3-4 ಸತಿ ಹತ್ಬಿಟ್ಟು ಬಂದಿರೋರು ನಾವು. ಏನು ಅನ್ನೋದು ಇವ್ರಿಗೆ. ಫುಲ್ಲು ಎತ್ಕೊಬಿಡ್ತಾ ಇದ್ದೀವಿ, ಏನು ಮಾಡೋದು ಮಚ. ಜಬಿ ಬಗ್ಗೆ ಏನಾದ್ರು ಹೇಳು ಒಂಚೂರು. ಫುಲ್ಲು ಗೆಂಡಮ್ಮ ಕರಿ ತುಣೆ ಬಂದ್ಬಿಡು. ತುಣೆ ಇಲ್ಲ ನೀನು ಕರಿ ಕಡಿಗೆ ಚಿಕ್ಕ ತುಣೆ ಮೂರ್ತಿಗೆ ಸನ್ಸ್ಕ್ರೀಮ್ ಹಾಕಕ್ ಟ್ರೈ ಮಾಡ್ತೈತೆ ನಮ್ಮ ಕರಿ ಕಡಿ. ನನ್ನ ಮಕ್ಕಳು ಎಲ್ಲ ಗಲೀಜ್ ನನ್ನ ಮಕ್ಕಳು. ಬಿಸಿಲಲ್ಲೂ ಕೋತಿ ಎಲ್ಲ ಬೇಜಾನ್ ಕಾಟ ಕೊಡ್ತೈತೆ. ಅದಕ್ಕೆ ಒಂದು ಕಡ್ಡಿ ಹಿಡ್ಕೊಂಡು ಬಂದಿದ್ದೀನಿ. ಕೋತಿಗಳು ಬಂದರೆ ಕಡ್ಡಿಯಲ್ಲೇ ಹೊಡಿಯೋದು ಅದಕ್ಕೆ. ಇಲ್ಲಿ ಕುತ್ಕೊಳ್ರು, ಚೆನ್ನಾಗಿದೆ ಪ್ಲೇಸು. ಹೋದ್ಸರಿ ಇಲ್ಲೇ ಸೆಲ್ಫಿ ತೊಗೊಂಡಿದ್ದು ನಾವು. ನಿನ್ನ ಅಕ್ಕ ನಿಂಗೆ ತಲೆ ಐತದ ಹೆಂಗಕ್ಕೆ ನಕ್ಕನ್ ಬಂಡ್ಲಿ. ಅರ್ಧ ಬೆಟ್ಟ ಹತ್ಬಿಟ್ಟು ಸಣ್ಣ ಆಗ್ಬಿಟ್ಟವನಂತೆ ನೋಡ್ರಿ. ಇಲ್ಲಿಂದಾನೆ ತಿಗಾಯ್ತು ದಪ್ಪ ಕಾಣ್ತೈತೆ ಒಂದು. ಆಗಾಲೇ 10 ನಿಮಿಷ ರೆಸ್ಟ್ ತೊಗೊಬಿಟ್ಟಿದ್ದೀವಿ. ನೆಕ್ಸ್ಟು ಹತ್ತಬೇಕು. ಎಲ್ಲ ಹುಡುಗರೆಲ್ಲ ವಾಶ್ ಔಟು. ಜಬಿ ಅಂತೂ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹತ್ತಕ್ಕಾಯ್ತಿಲ್ವಂತೆ ಅವನಿಗೆ. ಟೈಟ್ ಬೇರೆ, ಒಳ್ಳೆ ಲೆಗಿನ್ಸ್ ಥರ ಹೊಲ್ಸ್ಕೊತಾನೆ ಪ್ಯಾಂಟ್ಗಳನ್ನ. ಏನು ಹೇಳೋದು ಅವನಿಗೆ. ಜೀನ್ಸ್ ಪ್ಯಾಂಟ್ ಅಂತೆ. ನಂತರ ತಗೋ ಲೈಕ್ರಾ. ಓ ಏನು ಒಂದು ದಪ್ಪ ಆನೆ ಕಾಲು ನೋಡಿ, ಒಂದು ಆನೆ ಕಾಲು ನೋಡ್ರಿ. ಒಳ್ಳೆ ಗೇಂಡ ಗೊತ್ತಾ, ಗೇಂಡ ಕಾಲು ಒಂದು. ಅಕ್ಕ ಇವನು ಗೊತ್ತಲ್ಲ ಶಡೆ, ಎಲ್ಲ ವಿಡಿಯೋದಲ್ಲಿ ಇವನೇ ಶಡೆ. ಇವನು ಆದಿ ಒಡೆ, ತೂತು ಒಡೆ. ಫುಲ್ಲು ಹತ್ಬೇಕು ಇವಾಗ ಸೈಕಾಗೆ. ಅಕ್ಕನ ಹತ್ಬಿಟ್ಟು ಹೋಗ ಕಡ್ಡಿ ತುರುಕ್ಬಿಟ್ಟು ಬರ್ತೀನಿ. ಇದು ಯಾಕ್ರೆ ಎಲ್ಲ ಸೈಲೆಂಟ್ ಆಗಿಬಿಟ್ರಿ? ಪಾಪ ಆದಿಗೆ ಹಿಂದೆ ಬಿಡ್ತಾ ಇದ್ದೀರಲ್ಲೋ. ಅವ್ನು 70 kg ಬ್ಯಾಗ್ ಎತ್ಕೊಬರ್ತಾವನೆ. ಇಲ್ಲಿ 4 ತೂತು ಐತೆ. ಈ 4 ತೂತು ಜಬ್ಬಿ 2 ತೂತು, ಆದಿ 2 ತೂತು ಮಾಡಿರೋದಿಲ್ಲಿ ಆಗಿನ ಕಾಲದಲ್ಲಿ. ಹತ್ತಕ್ಕೆ ನಕ್ಕನ್ ದಿಂಗಿಸ್ಕೊಬಿಡ್ತಾ ಇದೀವಿ ಎಲ್ಲರೂ. ಫುಲ್ಲು ನಕ್ಕನ್. ಅದೇ ಕಾಲದ ಜನಗಳು ಎಲ್ಲ ಆರಾಮ ಹೊಡ್ಕೊಂಡು ಎಲ್ಲ ಸುಸ್ತಾಗ್ಬಿಟ್ಟಿರ್ತಾರೆ. ಈ ನನ್ನ ಮಗನೇ ಅರ್ಧ ಹೊಡ್ಕೊಂಡು ಏರ್ಲೈನೇ ಇಲ್ಲ ಇವನಿಗೆ. ಅರ್ಧ ಬಾಂಡ್ಲಿನೇ ಆಗ್ಬಿಟ್ಟವನೇ. ಅದಕ್ಕೆ ಹೇಳ್ತಾ ಇರ್ತೀನಿ, ಜಾಸ್ತಿ ಎಲ್ಲ
ಜಾಸ್ತಿ ಎಲ್ಲ ಹೊಡ್ಕೋಬಾರ್ದು ಮಗ, ಸ್ವಲ್ಪ ಇರಬೇಕು. ಫುಲ್ಲು ಬಿಸಿಲು ಹಿಂಗೆ ಹೊಡಿತೈತೆ ಮಖಕ್ಕೆ, ಕಾಣ್ತೈತಾ? ಇಷ್ಟು ಬೆಳ್ಳಗಂತೂ ನಾನು ಇಲ್ಲವೇ ಇಲ್ಲ. ಇವನಂತೂ ಮಚ್ಚ ಮಖ ತೋರಿಸು, ಇವನಂತೂ ಇನ್ನೂ ಕರಗ್ಯವನೇ, ಬೆಳ್ಳಗಂತೂ ಕಾಣ್ತಿಲ್ಲ. ಈಗ ಅಜೀಬ್ ಆಗ್ಬೇಕಾ? ದೇವ್ರು ಕೊಟ್ಟಿರೋ ಕಲರ್. ಆಯ್ತು ಬಾ, ನೀನು ಹಿಂಗೆಲ್ಲ ಇಮೋಷನಲ್ ಹೆಂಗ್ಬಿಟ್ರೆ. ಹೇ ಶಟ, ಸಾಂಗ್ ಹಂಗಿದ್ರೆ ಚೆನ್ನಾಗಿರೋದು ಹಾಕು. ನೋಡ್ತಾ ಇದ್ದೀರಾ ಎಲ್ಲ? ನಡೀರೋ, ಎಲ್ಲೋ ನಕ್ಕನ್ ಯಾರು ಜನರೇ ಕಾಣಿಸ್ತಾ ಇಲ್ಲ ಇಲ್ಲಿ. ಕಾಣಿಸೋದು ಅಮ್ಮಮ್ಮ ಅಂದರು ಇವಾಗ 1.5 ಕಿಲೋಮೀಟ್ರ್ ಇರ್ಬೋದು. 1.5 ಹತ್ಬಿಟ್ಟಿದ್ದೀವಿ. ತುಂಬ ಟಾಪ್. ಈ ಶಡೆಗಂತೂ ಹುಡುಗಿರಿಲ್ಲ, ಯಾರಿಗೆ ಹುಡುಗಿ ಅವರೇ ನಕ್ಕನ ಅವ್ರಿಗೆ ತಿಗಾರಿಸ್ತಾವ. ನೀವು ನಕ್ಕ ನಿಮ್ಮ ಮಕ್ಕಳಿಗೆ ಬೀಳ್ತಾರ ಹೇಳ್ರಿ ನೀವೇ. ಯಾರೋ ಐ ಲವ್ ಯು ಅಂತಂದ್ರು ಗುಡ್ಡದ ಮೇಲೆ ಇದ್ಕೊಂಡು, ನಾನು ಶಾರ್ಟ್ ಆದ್ಬಿಟ್ಟು ನೋಡ್ರಿ, ಇಲ್ಲಿಂದ ವ್ಯೂ ಮಸ್ತಾಗಿ ಕಾಣ್ತಿದೆ. ಮೇಲ್ಗಡೆ ಇನ್ನೂ ಮಸ್ತಾಗಿ ಕಾಣುತ್ತೆ. ಇಲ್ಲಿ ನೋಡ್ರಿ, ಬಿಲ್ಡಿಂಗ್ ಎಲ್ಲ ಚಿಕ್ಕ ಚಿಕ್ಕ ಆಟ ಸಾಮಾನು ಥರ ಕಾಣ್ತೈತೆ. ಫುಲ್ ಟಾಪಲ್ಲಿ ವ್ಯೂ ಚೆನ್ನಾಗೈತೆ. ಇಷ್ಟು ಹತ್ತಿದಲ್ಲ, ಇದೆಲ್ಲ ಹತ್ತಿ ಟ್ರೇಲರು. ಇನ್ನು ಮುಂದೆ ಇನ್ನೊಂದು ಫುಲ್ ಉದ್ದ ಮೆಟ್ಲುಗಳೈತೆ. ಅದು ಹತ್ಬೇಕಂದ್ರೆ ಬೀಜ ಬೈಕ್ ಬರುತ್ತೆ. ತೋರಿಸ್ತೀನಿ, ಇನ್ನು 5 ನಿಮಿಷ ಹೋಗ್ತೀವಲ್ಲಿ ತೋರಿಸ್ತೀನಿ. ಇವಾಗ ಬಂದ್ಬಿಟ್ಟಿದ್ದೀವಿ. ಇಷ್ಟೊತ್ತೆಲ್ಲ ಹತ್ತಿದ್ದು ಬರೀ ಟ್ರೇಲರು. ಇವಾಗ ತೋರಿಸ್ತೀನಿ ನೋಡ್ರಿ, ಅದು ಮೇಯ್ನು. ಒಂದು ನಿಮಿಷ, ಅಲ್ಲಿ ಜನರು ಕಾಣಿಸ್ತವ್ರ ನಿಮಗೆ? ನನಗೆ ಕಾಣಿಸ್ತಾ ಇಲ್ಲ, ನಿಮಗೇನು ಶಾರ್ಟ ಕಾಣಿಸುತ್ತಾ? ಮುಂದೆ ಹೋಗಿ ತೋರಿಸ್ತೀನಿ. ಅದು ಹತ್ಕೊಬರ್ದವ್ರು ಕಾಣ್ತೈತಾ? ಅದೇ ಇವಾಗ ಮೇನ್ ಟಾಸ್ಕು, ಹತ್ಬೇಕಂದ್ರೆ. ಇಲ್ಲಿಂದ ನೋಡ್ರಿ ಲೇಕು ಗಿಕ್ಕು ಎಲ್ಲ ಕಾಣ್ತೈತೆ. ಒಂದು ಬಾಣ್ಲಿ ಬೇಜಾನ್ ಮಾತಾಡ್ತವನೆ, ನಕ್ಕನ್ನು ಕೊಡ್ತೀನಿ ಇವ್ನಿಗೆ ಇವಾಗ. ಅವ್ರು ನೋಡ್ರಿ ಅಲ್ಲಿ ಫೋಟೋಶೂಟ್ಗಳು ಇರೋದ, ಶಾರ್ಟ ಮಕ್ಕಕ್ಕೆ ಫೋಟೋಶೂಟು. ಇವಾಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫುಲ್ ಇವಾಗ ಹತ್ತದೇ ಇದನ್ನ ಫುಲ್ಲು ಟಾಪ್ ಗಂಟ ಹತ್ತಬೇಕು. ನೋಡೋಣ, ಎಲ್ಲರೂ ಬೀಜ ಬೈಕ್ ಬರುತ್ತೆ. ಸ್ಟೇ ಟ್ಯೂನ್ಡ್. ಏನಂದರೆ ಇಲ್ಲಿ ಒಂದೊಂದು ಪೋಲ್ ಹೊಡೆದೋಗೈತೆ, ಅದನ್ನು ನೋಡ್ಕೊಂಡು ಹಿಡಿಬೇಕು. ಸೊ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಕಮಾನ್ ಬಾಯ್ಸ್. ಈ ಕಡ್ಡಿನೇ ಮರ್ತೋಗ್ಬಿಟ್ನಲ್ಲೋ ಮಚ್ಚ, ಕಡ್ಡಿನೇ ಬೇಕಾಗಿದ್ದು. ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ರಿಸ್ಕು ಜಾಸ್ತಿ. ವ್ಲಾಗ್ ಮಾಡೋಕ್ಕೂ ಬೀಜ ಬೈಕ್ ಬರ್ತೈತೆ ನನಗೆ. ಹಂಗೋ ಹಿಂಗೋ ಮಾಡಿ ಅರ್ಧ ಹತ್ತೇ ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಕ್ಯಾಮೆರಾದಲ್ಲೇನೋ ಅಷ್ಟೊಂದು ಕಾಣ್ತಿಲ್ಲ, ಆದರೆ ರಿಯಲಾಗಿ ಬೀಜ ಬೈಕ್ ಬರೋಂಗಿದೆ ಗುರು. ಸೀರಿಯಸ್ ಆಗಿ ಹೇಳ್ತಾ ಇರೋದು. ನೋಡ್ತಾ ಇರ್ಬೋದು, ಫುಲ್ಲು ಸ್ಟ್ರೈಟ್ ಆಗೈತೆ, ಒಂಚೂರು ಸ್ಲೋಪು ಇಲ್ಲ ಇದು. ನನಗಂತೂ ಫುಲ್ಲು ಉಸಿರು ಎಳಿತೈತೆ, ಎಲ್ಲರಿಗೂ ಉಸಿರು ಎಳಿತೈತೆ. ನಾವು 3 ಜನ ಮೇಲೆ ಬಂದಿರೋದಿನ್ನ. ಜಬಿ, ಆದಿತ್ಯ ಇಬ್ಬರು ತಿಗಾದಪ್ಪ ನನ್ನ ಮಕ್ಕಳು ಕೆಳಗೆ ಅವರೇ. ಇದೆಲ್ಲ ಹೊಸದು, ಇದೆಲ್ಲ ಹೊಸದಾಗಿ ಹಾಕಿರೋದು, ಇದೆಲ್ಲ ಹಳೇದು. ಫುಲ್ಲು ಲೇಕ್ಗಳು ಕಾಣಿಸ್ತೈತಾ? ವ್ಯೂ ಮಾತ್ರ ಸೈಕಾಗಿದೆ. ಹಂಗೆ ಸುಸ್ತು ಆಯ್ತೈತೆ, ಗಾಳಿನೂ ಬರ್ತೈತೆ ಇವಾಗ ಚೆನ್ನಾಗಿ. ಫುಲ್ಲು ठंडा ಕೂಲ್ ಆಗ್ತೈತೆ ನಮಗೆ. ನನ್ನ ಖರ್ಚಿಫಲ್ಲಿ ಬೇರೆ ಈ ಬೋಳಿ ಮಕ್ಕಳು ಸೆಕೆ ಎಲ್ಲ ಒರೆಸ್ಬಿಟ್ರು, ಅದಕ್ಕೆ ಆಗ್ತಾಯಿಲ್ಲ. ತುಂಬ ದೊಡ್ಡ ಸಾಧನೆ ಮಾಡ್ಕೊಂಡು ಇಷ್ಟು ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಆರಾಮಾಗಿ ನೆರಳಲ್ಲಿ ಕೂತಿದ್ದೀವಿ. ಇನ್ನೊಂಚೂರು ಇದು ಕಾಣ್ತೈತಾ? ಈ ಮೆಟ್ಲು ಮೇಲೋದ್ರೆ ನಂದಿಕ್ಕಿಂತ ಒಂಚೂರು ಪಕ್ಕದಲ್ಲಿ ಹೋದ್ರೇ ಬೆಟ್ಟ ಎಂಟ ಅಷ್ಟೇ. ಬೆಟ್ಟ ಹತ್ತುತ್ತಾನಂತೆ ಅವನು. ಬಾ ಆಯ್ತು. ಏನೋ ಮಚ್ಚ, ಬೆಟ್ಟನೇ ಜರುಗ್ಬಿಡ್ತಲ್ಲೋ. ಫುಲ್ಲು ಬೆಟ್ಟ ಜರುಗಿಸ್ಬಿಟ್ಟ ಇವನು. ಇವಾಗ ಕೋತಿ ಎಲ್ಲ ಇವನಿಗೆ ನಮೋ ಅಂತ ಐತೆ. ತುಂಬ ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ ಇವಾಗ. ಎಲ್ಲ ಕುತ್ಕೊಬಿಟ್ಟವ್ರೆ, ಎಲ್ಲ ಎತ್ಕೊಬಿಟ್ಟವ್ರೆ. ಇವನ ಅಂಕಲ್ ಅಂತೂ ಆಂಟಿ ಆಗ್ಬಿಟ್ಟವನೆ. ಅಕ್ಕನ ಫುಲ್ಲು ಹಿಂದೆ ಫುಲ್ಲು ಲೇಕೆಲ್ಲ ನೋಡ್ಬೋದು. ಆದರೆ ತಿಕಾಯಿ ಉರಿತಾರೆ ಅಂದರೆ ಗಾಳಿ ಒಂದು ಬೀಸ್ತಾ ಇಲ್ಲ, ತಿಗ ಉರಿತೈತೆ. ಅದೆಲ್ಲ ಅಕ್ಕಪಕ್ಕ ಇದೈತೆ ನೋಡು ಫಾರ್ಮು, ಅದಕ್ಕೆ ಹಾಕೋಕ್ಕೆ. ನನಗೂ ಗೊತ್ತಿರಲಿಲ್ಲ, ಶರತ್ ಹೇಳಿದ್ದು. ನಾನು ಲೇಕೆ ಅಂದ್ಕೊಂಡಿದ್ದೆ ನಿನ್ನ ಥರ.
ಅವನು ಇದು ಯಾವುದೋ ಚಿಕ್ಕದು ಇದು ನೋಡ್ಬಿಟ್ಟು ಲೇಕ್ ಅಂತಾರದ ಅವನು. ಹೌದಾ? ಅದು ನೋಡು ಅವೆಲ್ಲ ನಮ್ಮ ದಾಸಹಳ್ಳಿ ಕೆರೆ ಹೆಂಗೈತು ಹಂಗೆ ಇದೊಂದು ಹಳ್ಳಿ ಒಂದು ಕೆರೆ ಅಲ್ಲಿ ನೋಡಮ್ಮ ಅಲ್ಲಿ ಎಲ್ಲೆಲ್ಲ ಐತಿ ನೋಡು. ಫುಲ್ಲು ಟಾಪಿಗೆ ಬಂದ್ಬಿಟ್ಟಿದ್ದೀವಿ. ಟಾಪ್ ಇವಾಗ ಫುಲ್ಲು ಟಿಪ್ ಟಾಪ್ ಆಗಿ ಎಲ್ಲ ಕೊನೆಗೂ ಹಂಗೋ ಹಿಂಗೋ ಎತ್ಕೊಂಡು ಎಷ್ಟೊಂದೆಲ್ಲ ಬಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಮೇಲ್ಗಡೆ. ನೋಡ್ತಾ ನೋಡೋ ಬೇಸ್ ವಾಯ್ಸು ನೀವು ನೋಡ್ತಾ ಇರ್ಬೋದು, ಸಕ್ಕತ್ತಾಗೈತೆ. ಇವಾಗ ಗಾಳಿನೂ ಹೊಡಿತೈತೆ, ಬೇಜಾರು ಆಗ್ತಿಲ್ಲ. ನಕ್ಕನ್ ಮಸ್ತಾಗೈತಲ್ಲ, ಫುಲ್ಲು ವ್ಯೂ ಮಸ್ತ್. ಈ ಥರ ತಿರ್ಗಾಡಬೇಕು, ಎಂಜಾಯ್ ಮಾಡಬೇಕು ಮಸ್ತಾಗಿ. ಶಾರ್ಟ ಇವತ್ತು ಅಟೆಂಡೆನ್ಸು ಕಂಪಲ್ಸರಿ ಅಂದರು, ಏನೇನೋ ಎಲ್ಲ ಆಯಿತು. ಹಿಂಗಿದ್ರು ಮಂಡೇ ನಾವೆಲ್ಲ ಇಕ್ಕಿಸ್ಕೋತೀವಿ, ಹೋಲ್ಸೇಲಾಗಿ ನಾವೆಲ್ಲ ಇಕ್ಕಿಸ್ಕೋತೀವಿ. ಅವನು ಎನ್ ಸಿ ಸಿ ಬಂಕ್ ಹೊಡ್ಸ್ಕೊಂಡು ಕರ್ಕೊಬಂದೀವಿ, ಅವನು ಇಕ್ಕಿಸ್ಕೊತಾನೆ. ಇವತ್ತು ಕಂಪಲ್ಸರಿ ಅಟೆಂಡೆನ್ಸ್ ಇತ್ತು, ಆದರೂ ಬಂಕ್ ಹೊಡ್ದು ಬಂದಿರೋದು ನಾವು. ಫೋನೆಲ್ಲ ಮಾಡವ್ರೆ, ಫೋನೆಲ್ಲ ಎತ್ತಕ್ಕೆ ಹೋಗಿಲ್ಲ. ನಕ್ಕನೆ ಎಲ್ಲ ಬೇರೆ ಬಂದ್ಬಿಟ್ಟಿರೋದು ಫುಲ್ಲು ಮಸ್ತು. ಫುಲ್ಲು ಮೇಲ್ಗಡೆ ಮಸ್ತಾಗಿ ಗಾಳಿ ಹೊಡಿತೈತಿ ಇವಾಗ. ಸನ್ಶೈನ್ ಎಲ್ಲ ಮಸ್ತಾಗಿ ಹೊಡಿತೈತೆ. ಲೈವ್ ಆಗಿ ನೋಡೋಕೆ ಚೆನ್ನಾಗಿ ಕಾಣ್ತೈತೆ. ನಾನು ಒಂಚೂರು ಕ್ಯಾಮೆರಾ ಚೆನ್ನಾಗಿಲ್ಲ ನೋಡ್ರಿ. ಅದೆಲ್ಲ ಫುಲ್ಲು ಫೋಟೋಶೂಟು ಎಲ್ಲ ಮಸ್ತಾಗಿ ಆಯ್ತೈತೆ. ಇವಾಗ ಇಳಿಬೇಕು. ಇಳಿಯೋದೊಂದು ದೊಡ್ಡ ತಲೆನೋವು. ಹತ್ತದೇನೋ ಹತ್ಬಿಟ್ಟಿದ್ದೀವಿ. ಇಳಿದು ಬಿಡ್ಬೋದು ಆದರೂ. ಸೊ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಮೇಲೆಲ್ಲ ಹೋಗ್ಬೋದು. ಇವಾಗ ಕೆಳಗೆ ಇಳಿತಾ ಇದ್ದೀವಿ. ಇವಾಗ ಈ ಕಡೆ ನೆರಳು, ಆ ಕಡೆ ಬಿಸಿಲು ಕಾಣಿಸ್ತೈತಾ? ಈ ಕಡೆ ನೆರಳು. ಈ ಥರ ನೆರಳಿದ್ರೆ ಮಸ್ತಾಗಿ ಹತ್ಬೋದು, ಮಸ್ತಾಗಿ ಇಳಿಬೋದು. ಫುಲ್ಲು ಏನು ಬೇಜಾರಾಗಲ್ಲ, ಏನಿಲ್ಲ. ಬಿಸಿಲು ಬಂದ್ಬಿಟ್ರೆ ಫುಲ್ಲು ಸೈಕ್ ಆಗಿಬಿಡುತ್ತೆ. ಎಲ್ಲರೂ ಇಳಿತವ್ರೆ, ಕಾಣ್ತಾ ಇರ್ಬೋದು ವ್ಯೂ ಹೆಂಗೈತೆ, ಮಸ್ತಾಗಿದೆ. ಇಲ್ಲಿ ವೀಡಿಯೋ ಮಾಡೋಕ್ಕೋದ್ರೆ ನಾನೇ ಹೆಂಗಿಸ್ಕೊಬಿಡ್ತೀನಿ. ಸೊ ಕೆಳಗೆ ಹೋಗ್ಬಿಟ್ಟು ವೀಡಿಯೋ ಆನ್ ಮಾಡ್ತೀನಿ, ಸರಿನಾ? ಎಲ್ಲ ಇಳಿತಾ ಇದ್ದೀವಿ ಇವಾಗ. ಫುಲ್ಲು ಬೀಜ ಬಾಯಿಗೆ. ಅದೇ ಹೇಳಿದ್ನಲ್ಲ, ಗ್ರೇಟ್ ವಾಲ್ ಚೈನಾಕ್ಕಿಂತನೂ ಖತರ್ನಾಕ್. ಅದೇನು ಚೈನಾ ಶಾಟ ಅದು, ಇದು ತುಂಬ ಖತರ್ನಾಕ್. ಇದು ನಕ್ಕನ ಅದಾದರೂ ಸೀದಾ ನಡ್ಕೊಂಡು ಹೋಗ್ಬೋದು. ಗ್ರೇಟ್ ವಾಲ್ ಆಫ್ ಚೈನಾ ಅವ್ರು ಬಂದ್ಬಿಟ್ಟು ಶಿವಗಂಗೆ ನೋಡ್ಬಿಟ್ರಂದ್ರೆ ಎತ್ಕೊಬಿಡ್ತಾರೆ ಕೆಳಗೆ ನಿಂತ್ಕೊಂಡೆ. ಏನು ಬ್ರೋ ಕರೆಕ್ಟ್ ತಾನೇ ಹೇಳ್ತಾರೋದು ನಾನು? ಹೆಂಗೈತೆ ನೋಡ್ರಿ. ಇವಾಗ ಇಳಿತಾ ಅದು ಅದೇ ಅವಾಗಲೇ ತೋರಿಸಿದ್ನಲ್ಲ, ರಿಯಲ್ ಟಾಸ್ಕ್ ಇದೆ ಹತ್ತೋದು ಅಂತ. ಅದೇ ಮೆಟ್ಲು ಇವಾಗ ಇಳಿತಾರೋದು. ತುಂಬ ರಿಸ್ಕ್ ಆಯ್ತಿದೆ, ಅದಕ್ಕೆ ವೀಡಿಯೋ ಆಫ್ ಮಾಡ್ತೀನಿ, ಸರಿನಾ? ನೋಡ್ತಾ ಇರ್ಬೋದು ಮೆಟ್ಲುಗಳು ನೀವು. ಮೆಟ್ಲೇ ಇಲ್ಲ, ಶಾಟ ಕಲ್ಲು. ಅದಕ್ಕೆ ಅದು ಇಳ್ಕೊ ಬಂದ್ಬಿಟ್ಟಿದ್ದೀವಿ. ಕಾಣಿಸ್ತೈತಾ ಅದು ಮೇಲ್ಗಡೆ? ಅದು ಫುಲ್ಲು ಇಳ್ಕೊ ಬಂದ್ಬಿಟ್ವಿ. ಇವಾಗ ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಕೆಳಗೆ ಹೋಗ್ಬಿಟ್ಟು ನೀರು ತಗೊಂಡು ಊಟ ಮಾಡ್ಬಿಟ್ಟು ನೊಕ್ಕನ್ ಶಾಟ ಕೆಳಗೆ ಹೋಗ್ಬಿಟ್ಟು ಒಂಚೂರು ಊಟ ಮಾಡಿ. ಇಲ್ಲಿ ಊಟ ಮಾಡೋಕ್ಕಾಗಲ್ಲ, ಯಾಕಂದರೆ ಕೋತ್ ನನ್ನ ಮಕ್ಕಳು ಬಂದ್ಬಿಟ್ಟು ಎಲ್ಲ ಎತ್ಬಿಡ್ತವೆ. ಹೋದ್ಸಲಿ ಹಿಂಗೆ ಊಟ ಮಾಡೋಕ್ಕಂತ ಕೂತಿದ್ದೋ, ಬಂದ್ಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತು. ಆದರೂ ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ತಿಂದು ಕೆಳಗೆ ಇಳಿತಾ ಫುಲ್ಲು ಕತ್ಲೆ ಆಗೋಯ್ತೈತೆ. ಕಾಲೆಲ್ಲ ನಡುಕ್ತೈತೆ. ನೆಲ್ಲಿಕಾಯಿ ಏನೋ ಮಚ್ಚ ಇದು? ಸೌತೆಕಾಯಿ. ಇದು ಕಲ್ಲಂಗಡಿ, ವಾಟರ್ ಮೆಲಾನ್. ಇದೇ ತಿನ್ನಬೇಕು. ಮೇಲ್ ಕುಷ್ಕಾ ಬಿರಿಯಾನಿ ಅಂತೂ ಸಿಗಲ್ಲ. ಇವಾಗ ಏನು ಸಿಗ್ತಾಯಿದ್ದೋ ಅದನ್ನು ತಿಂತಾ ಇರಬೇಕಷ್ಟೆ. ನೋಡ್ತಾ ಇರೋ ಸಾಯಂಕಾಲನೇ ಆಗ್ಬಿಟ್ಟಿದೆ. ಎಷ್ಟೋ ಮಚ್ಚ ಟೈಮು? 5:15. 3,500 ವಾಚ್ ಹಾಕೊಂಡು ಟೈಮ್ ನೋಡೋಕೆ ಬರ್ತಿಲ್ಲ. ಇದಿಲ್ವೇನೋ ಕೈಯಲ್ಲಿ? ಫುಲ್ಲು ಬೆಟ್ಟ ಗಿಟ್ಟ ಎಲ್ಲ ಸುತ್ತಾಡಿ ಕೆಳಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲರ ಕಾಲು ನೋವು, ಕೈ ನೋವು, ಮೈ ಕೈ ಎಲ್ಲ ನೋವು. ಇವಾಗ ಇನ್ನೊಂದು ಚೂರು ಹಿಡಿಯೋದೈತೆ, ಇನ್ನೂ ಇಳಿಬೇಕು. ತೋರಿಸ್ತಿಲ್ಲ ಕಣ, ಫ್ರಂಟ್ ಕ್ಯಾಮೆರಾ ಇರೋದು. ಬೆಟ್ಟ ಗಿಟ್ಟ ಎಲ್ಲ ಹತ್ತಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ಏನು ಮಾಡೋದು? ಎಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಹುಡುಗರೆಲ್ಲ ಹಿಂದೆ ಬರ್ತಾವ್ರೆ. ವಿಡಿಯೋ ಇಷ್ಟ ಆಯ್ತಾ ಇಲ್ವಾ ಹೇಳ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.